Good afternoon, students. Welcome to today's class. So, I think yesterday we were discussing logical connection, right? Yeah. So, when it comes to logical connection, as I said, it is nothing but a virtual connection where there is no physical path between source and a destination, right? So, when it comes to logical connection, as I was telling, with regarding to your communication between source and destination, this is a connection which should be established for your messages to travel. ಸೊ ದಿಸ್ ಇಸ್ ಈ ಒಂದು ಕನೆಕ್ಷನ್ ಏನರ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾವು ಇದುವರೆಗೂ ನೋಡಿದ್ವಿ, ಟೊಪಾಲಜೀಸ್ ನೋಡಿದ್ವಿ, ಡಿಫ್ರೆಂಟ್ ಟೈಪ್ಸ್ ಆಫ್ ಕನೆಕ್ಷನ್ಸ್ ನೋಡಿದ್ವಿ. ಅವೆಲ್ಲ ಕೂಡ ಯಾವ್ಯಾವ ಥರ ಕನೆಕ್ಟ್ ಮಾಡ್ಬೋದು ಸೋರ್ಸ್ ಮತ್ತು ಡೆಸ್ಟಿನೇಷನ್ ಅಂತ ಹೇಳಿದ್ವಿ ಹೊರತು ಮೆಸೇಜ್ ಹೇಗೆ ಟ್ರಾವೆಲ್ ಮಾಡಬೇಕು ಅಂತ ಹೇಳಲಿಲ್ಲ. ಸೊ ಅದನ್ನು ಹೇಳ್ತಾರೆ when it comes to logical connection. Hence this path will be established between messages that are transmitted. ಅದನ್ನು ಇಲ್ಲಿ ಕ್ಲಿಯರ್ ಮಾಡಿ ಹೇಳ್ತಾ ಇದ್ದಾರೆ. ಸೊ these are the establishment, or this is the path that will be established between messages that are going to transmit. So when it comes to the types of logical connection, you have the first one as connection oriented, and then the second one as connectionless protocol. Probably yesterday I think ನಾವು ಕನೆಕ್ಷನ್ ಓರಿಯೆಂಟೆಡ್ ಪ್ರೋಟೋಕಾಲ್ನ ಡಿಸ್ಕಸ್ ಮಾಡಿದ್ವಿ ಅಂತ ಅಂದ್ಕೊಳ್ತೀನಿ. ದೇ ಆರ್ ವೆರಿ ಸಿಂಪಲ್. ಒನ್ ಬೈ ಒನ್ ನೋಡ್ತಾ ಹೋಗೋಣ ಹಾಗೆ. ಸೊ when it comes to connection oriented protocol, this is a type of protocol which is only dealing with the proper reception of messages from transmitter ಇಂದ ಹೊರಡೋ ಅಂಥ ಮೆಸೇಜ್ ಪ್ಯಾಕೆಟ್ಸ್ ಆಗಿರ್ಬೋದು, ಮೆಸೇಜ್ ಆಗಿರ್ಬೋದು, ಇನ್ಫಾರ್ಮೇಷನ್ ಯಾವುದೇ ರೀತಿಯಾದಂಥ ಡ್ಯಾಮೇಜ್ ಆಗಬಾರ್ದು. ಹೆನ್ಸ್ ಇಟ್ ಕಂಪ್ಲೀಟ್ಲಿ ಡೀಲ್ಸ್ ವಿತ್ ದ ಕನೆಕ್ಷನ್, ಹೈಯರ್ ಪ್ರಯಾರಿಟಿ ಕನೆಕ್ಷನ್, ಪ್ರಾಪರ್ ಕನೆಕ್ಷನ್ ಇರಬೇಕು ಬಿಟ್ವೀನ್ ಸೋರ್ಸ್ ಆ್ಯಂಡ್ ಡೆಸ್ಟಿನೇಷನ್. ಹಾಗೆ ಕನೆಕ್ಷನ್ ಆ ಥರ ಇದ್ದಂಥ ಕಾರಣದಲ್ಲಿ ಯಾವುದೇ ರೀತಿಯಾದಂಥ ಡ್ಯಾಮೇಜ್ನ ಮೆಸೇಜ್ ಯಾವುದೇ ರೀತಿಯಾದಂಥ ಡ್ಯಾಮೇಜ್ ಆಗಬಾರ್ದು. ಇದನ್ನು ನೋಡ್ಕೊಳ್ಳೋ ಅಂಥ ಒಂದು ಟೈಪ್ ಆಫ್ ಪ್ರೋಟೋಕಾಲ್, ಇದನ್ನು ನೋಡ್ಕೊಳ್ಳೋಂಥ ಒಂದು ಟೈಪ್ ಆಫ್ ಕನೆಕ್ಷನ್ ದೇ ಆರ್ ಗೋಯಿಂಗ್ ಟು ಟೆಲ್ ಇಟ್ ಅಂಡರ್ ಕನೆಕ್ಷನ್ ಓರಿಯೆಂಟೆಡ್ ಪ್ರೋಟೋಕಾಲ್. ಸೊ ಅದನ್ನು ಫಸ್ಟ್ ಪಾಯಿಂಟಲ್ಲಿ ಹೇಳಿ ಕ್ಲಿಯರ್ ಮಾಡ್ತಾ ಇದ್ದಾರೆ. ಹಾಗೆ when it comes to source and destination, ಸೋರ್ಸ್ ಮತ್ತು ಡೆಸ್ಟಿನೇಷನ್ ಅಂತ ಬಂದಾಗ, ಒಂದು ಸಲ ಸೋರ್ಸ್ ಇನ್ಫಾರ್ಮೇಷನ್ನ ಟ್ರಾನ್ಸ್ಮಿಟ್ ಮಾಡಿ ಎಲ್ಲ ಪ್ಯಾಕೆಟ್ ರಿಸೀವ್ ಆದಮೇಲೆ, ಫಾರ್ ಎಕ್ಸಾಂಪಲ್ ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ ಸಮ್ 5 ಪ್ಯಾಕೆಟ್ಸ್, 1 2 3 4 ಆ್ಯಂಡ್ ದೆನ್ 5. ಇಷ್ಟು 5 ಪ್ಯಾಕೆಟ್ ಡೆಸ್ಟಿನೇಷನ್ ರೀಚ್ ಆದಮೇಲೆ ಡೆಸ್ಟಿನೇಷನ್ ಶುಡ್ ರಿಪ್ಲೈ ವಿತ್ ಆ್ಯನ್ ಅಕ್ನಾಲೆಜ್ಮೆಂಟ್. ಸೊ ರಿಸೀವರ್ ಅಥವಾ ಡೆಸ್ಟಿನೇಷನ್, ನಾನು ಎಲ್ಲ ಕಡೆನೂ ಸೆಂಡರ್ನ ಟ್ರಾನ್ಸ್ಮಿಟರ್ ಅಂತನಾದ್ರು ಕರಿಬೋದು, ಸೆಂಡರ್ ಅಂತ ಕರಿಬೋದು, ಸೆಂಡಿಂಗ್ ಸ್ಟೇಷನ್ ಅಂತ ಕರಿಬೋದು, ಸೆಂಡಿಂಗ್ ನೋಡ್ ಅಂತ ಕರಿಬೋದು. ಹಾಗೆ ಡೆಸ್ಟಿನೇಷನ್ ರಿಸೀವರ್, ರಿಸೀವಿಂಗ್ ನೋಡ್, ರಿಸೀವಿಂಗ್ ಸ್ಟೇಷನ್ ಯಾವ ಥರನಾದರೂ ಕರಿಬೋದು. ದೇ ಮೀನ್ ದ ಸೇಮ್, ಒಂದೇ ಮೀನಿಂಗೇ ಕೊಡ್ತದೆ. ಸೊ when it comes to ರಿಸೀವರ್, 5 ಪ್ಯಾಕೆಟ್ ರಿಸೀವ್ ಆದಮೇಲೆ ದ ರಿಸೀವರ್ ಶುಡ್ ರಿಪ್ಲೈ ಬೈ ಸೆಂಡಿಂಗ್ ಆ್ಯನ್ ಅಕ್ನಾಲೆಜ್ಮೆಂಟ್. ಒಂದು ಪ್ಯಾಕೆಟ್ ಕಳಿಸುತ್ತೆ ಟೆಲ್ಲಿಂಗ್ ದ್ಯಾಟ್ ಎವ್ರಿಥಿಂಗ್ ಈಸ್ ರೈಟ್. ಇನ್ ಕೇಸ್ ಏನಾದರೂ ಜಸ್ಟ್ ಇಫ್ ದೇರ್ ಆರ್ ಮಿಸ್ಸಿಂಗ್ ಪ್ಯಾಕೆಟ್, ಫಾರ್ ಎಕ್ಸಾಂಪಲ್ 3rd ಪ್ಯಾಕೆಟ್ ಹೋಗಿಲ್ಲ, 1 2 4 5 ಹೋಗಿದೆ, 3rd ಹೋಗಿಲ್ಲ, ಇದು ರಿಸೀವರ್ಗೆ ರಿಸೀವ್ ಆದಮೇಲೆ ಗೊತ್ತಾಗುತ್ತೆ. ಆವಾಗ ಇದೇ ಅಕ್ನಾಲೆಜ್ಮೆಂಟಲ್ಲಿ ಇಟ್ ಶುಡ್ ಟೆಲ್ ದ್ಯಾಟ್ 3rd ಪ್ಯಾಕೆಟ್ ಈಸ್ ಮಿಸ್ಸಿಂಗ್, ಹೆನ್ಸ್ ರೀಸೆಂಡ್ ಇಟ್, ಇದನ್ನು ಮತ್ತೆ ವಾಪಸ್ ಕಳಿಸು. ಸೊ ದಿಸ್ ಈಸ್ ನೋನ್ ಆಸ್, ಏನಂತ ಕರೀತಾರೆ ಅದನ್ನು, ಲಾಸ್ ಕಂಟ್ರೋಲ್, ವೇರ್ ನಂಬರಿಂಗ್ ಆಫ್ ಈಚ್ ಪ್ಯಾಕೆಟ್ ಈಸ್ ಡನ್. ಆಸ್ ಐ ಸೆಡ್ 1 2 3 4 5 1 2 3 4 5 ಥರನೇ ನಂಬರಿಂಗ್ ಮಾಡಲ್ಲ ಆ್ಯಕ್ಚುಲಾಗಿ. ದೆರ್ ವಿಲ್ ಬಿನ್ ಮೆನಿ ನಂಬರ್ ಆಫ್ ಕಾಂಬಿನೇಷನ್, ತುಂಬ ಕಾಂಬಿನೇಷನ್ಸ್ನ ಬಳಸ್ತಾರೆ. ದೆಲ್ ಮೇಕ್ ಶ್ಯೂರ್, ಯಾಕೆ ಅಂತಂದರೆ ಬರೀ 5 ಪ್ಯಾಕೆಟ್ ಇರೋದಿಲ್ಲ ಒಂದು ಕಮ್ಯುನಿಕೇಷನ್ ಅಂತ ಬಂದಾಗ. ದೆರ್ ವಿಲ್ ಬಿ n ನಂಬರ್ ಆಫ್ ಪ್ಯಾಕೆಟ್ಸ್, ಹೆನ್ಸ್ ನಂಬರಿಂಗ್ ವಿಲ್ ಬಿ ಡಿಫ್ರೆಂಟ್ ಇನ್ ರಿಯಲ್ ಟೈಮಲ್ಲಿ ನಂಬರಿಂಗ್ ಬೇರೆ ಬೇರೆ ಥರ ಇರ್ಬೋದು. ಬಟ್ ಇಲ್ಲಿ ಅವ್ರು ಒಂದು ಪಿಕ್ಚರ್ ಕೊಡೋದಕ್ಕೋಸ್ಕರ ಹೇಳಿದೆ ನಾನು, 1 2 3 4 5 ಆ ಥರ ಕೊಟ್ಟು ಕಳಿಸಿ, ಯಾವ ಥರ ಒಂದು ಪ್ಯಾಕೆಟ್ ಏನಾರು ಇಲ್ಲ ಅಂತ ಹೇಳಿದಾಗ ಅದನ್ನು ರೀಟ್ರಾನ್ಸ್ಮಿಷನ್ ಮಾಡೋ ಅಂಥದ್ದನ್ನು ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಲಾಸ್ ಕಂಟ್ರೋಲ್. ನಾನು ಏನಕ್ಕೆ ಇದನ್ನು ತುಂಬ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ತುಂಬ ಕಡೆ ರಿಪೀಟ್ ಮಾಡ್ತಾನೆ ಇರ್ತಾರೆ ಲಾಜಿಕಲ್ ಕನೆಕ್ಷನ್, ಎಕ್ಸ್ಪ್ಲೇನ್ ಟೈಪ್ಸ್ ಆಫ್ ಲಾಜಿಕಲ್ ಕನೆಕ್ಷನ್, ಆಲ್ ದೋಸ್ ಥಿಂಗ್ಸ್. ಹಾಗೆ ನೋಡಿದ ನೆಕ್ಸ್ಟ್ ಪಾಯಿಂಟ್ ನೋಡಿ. ಹಾಗೆ ಆಟ್ ಯುವರ್ ರಿಸೀವರ್ ದ ಅರೈವಲ್ ಆಫ್ ಪ್ಯಾಕೆಟ್ ಇಸ್ ಚೆಕ್. ಆಸ್ ಎ ಸೆಡ್, ಇದನ್ನು ಕೂಡ ನಾನು ಅಲ್ಲೇ ಹೇಳಿಬಿಟ್ಟೆ, ಕಂಪ್ಲೀಟ್ ಪ್ರಾಸೆಸ್ ನಿಮಗೆ ಹೇಳಿಬಿಟ್ಟಿದ್ದೀನಿ. 1 2 3 4 5 ಆ್ಯಂಡ್ ದೆನ್ ಅದೇ ಥರ ರಿಸೀವರಲ್ಲಿ ಕೂಡ 1 2 3 4 5 ಥರನೇ ರಿಸೀವ್ ಆಗಿರಬೇಕು. ಸೊ ಹಾಗೆ
ಈ ಒಂದು ಕನೆಕ್ಷನ್ ಓರಿಯೆಂಟೆಡ್ ಪ್ರೋಟೋಕಾಲ್ನ ಯಾವ ಪ್ರೋಟೋಕಾಲ್ ಅಥವಾ ಈ ಒಂದು ಕನೆಕ್ಷನ್ ಓರಿಯೆಂಟೆಡ್ ಕನೆಕ್ಷನ್ನ ಯಾವ ಪ್ರೋಟೋಕಾಲ್ ಥರ ಡಿಸೈನ್ ಮಾಡಿ ಅಥವಾ ಯಾವ ಪ್ರೋಟೋಕಾಲಲ್ಲಿ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ ಇಟ್ ಈಸ್ ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್. ಹೆನ್ಸ್ ಇಟ್ ಈಸ್ ಅ ಬೆಸ್ಟ್ ಎಕ್ಸಾಂಪಲ್ ಫಾರ್ ಏನೂ ಇಲ್ಲ, ಇದೊಂದು ರೂಲ್ ಬುಕ್ ಥರ ಅದರಲ್ಲಿರೋ ಕೆಲವೊಂದು ರೂಲ್ಸ್ನ ತಗೊಂಡು ದೇ ಹ್ಯಾವ್ ಫೌಂಡ್ ಅ protocol which is called as transmission control protocol. So connection oriented protocol ಅಲ್ಲಿ connection is given the higher priority and then message safe transmission, safe reception. safe ಅಂತ ಹೇಳ್ತಾ ಇರೋದು ಇಷ್ಟೇ ಕಾರಣಕ್ಕೆ ಯಾವುದೇ ರೀತಿಯಾದಂಥ ಡ್ಯಾಮೇಜ್ ಆಗದಲೆ ಆ ಥರ ಏನಾದ್ರು ಟ್ರಾನ್ಸ್ಮಿಷನ್ ಮಾಡಿದ್ರೆ ಅದನ್ನು ಕನೆಕ್ಷನ್ ಓರಿಯೆಂಟೆಡ್ ಪ್ರೋಟೋಕಾಲ್ ಅಂತ ಹೇಳ್ತಾರೆ. This is a very important topic regarding logical connection. Moving on, in second type ಅಲ್ಲಿ ಬಂದಾಗ we have ಕನೆಕ್ಷನ್ಲೆಸ್ ಪ್ರೋಟೋಕಾಲ್. ಸೊ ಕನೆಕ್ಷನ್ಲೆಸ್ ಪ್ರೋಟೋಕಾಲ್ ಅಂತ ಹೇಳಿದ್ರೆ ಕನೆಕ್ಷನ್ನೇ ಇರೋದಿಲ್ವಾ? ಇನ್ಫ್ಯಾಕ್ಟ್ ಇದರಲ್ಲಿ ಯಾವುದರಲ್ಲೂ ಕೂಡ ಫಿಸಿಕಲ್ ಕನೆಕ್ಷನ್ ಥರ ಇರೋಲ್ಲ, ವರ್ಚುವಲ್ ಕನೆಕ್ಷನ್ ಇರುತ್ತೆ ಅಷ್ಟೇ. ಹಾಗಾದರೆ ಯಾಕೆ ಇದನ್ನು ಕನೆಕ್ಷನ್ಲೆಸ್ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ಇಲ್ಲಿ ಕನೆಕ್ಷನ್ ಓರಿಯೆಂಟೆಡ್ ಪ್ರೋಟೋಕಾಲಲ್ಲಿ ಏನೇನು ಪ್ರೊಸೀಜರ್ ಫಾಲೋ ಮಾಡ್ತೀವಿ ಇಲ್ಲಿ ಯಾವುದನ್ನು ಮಾಡಲ್ಲ. ಫಾರ್ ಎಕ್ಸಾಂಪಲ್ ಪ್ಯಾಕೆಟ್ ನಂಬರಿಂಗ್ ಆಗಿರ್ಬೋದು ಮಾಡಲ್ಲ, ಹಾಗೆ ಪ್ಯಾಕೆಟ್ ಅಕ್ನಾಲೇಜ್ಮೆಂಟ್ ಆಗಿರ್ಬೋದು. ರಿಸೀವರ್ ನಾನು ನಿಮ್ಗೆ ಹೇಳಿದ್ನಲ್ಲ, ಸೆಂಡರ್ ಒಂದ್ಸಲ ಪ್ಯಾಕೆಟ್ನ ಟ್ರಾನ್ಸ್ಮಿಟ್ ಮಾಡಿದ್ಮೇಲೆ ರಿಸೀವರ್ ಶುಡ್ ರಿಪ್ಲೈ ಇಟ್ ವಿತ್ ಅಕ್ನಾಲೇಜ್ಮೆಂಟ್, ಅದು ಕೂಡ ಕಳಿಸಲ್ಲ. ಹಾಗೆ ಸೀಕ್ವೆನ್ಸಿಂಗ್ ಅಂತ ಹೇಳ್ತಾರೆ. ಈ ಸೀಕ್ವೆನ್ಸಿಂಗ್ ಆಲ್ರೆಡಿ ನಾನು ಹೇಳಿದ್ದೆ ನಿಮಗೆ ಮುಂಚೆ. ಏನೂ ಇಲ್ಲ, ಒಂದು ಸೀಕ್ವೆನ್ಸಲ್ಲಿ ಫಾರ್ ಎಕ್ಸಾಂಪಲ್ ನಾವು ಯಾವುದೋ ಒಂದು ಪೇಪರ್ನ ಓದ್ತೀವಿ ಅಂತ ಹೇಳಿದ್ರೆ ಅದರಲ್ಲಿ ಬ್ಲಾಕ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನ್ಯೂಸ್ ಪೇಪರ್ ಓದ್ತೀವಿ ಅಂತ ಹೇಳಿದ್ರೆ ಡಿಫ್ರೆಂಟ್ ನ್ಯೂಸ್ಗಳಿರುತ್ತೆ. ಒಂದು ಫಸ್ಟ್ ನ್ಯೂಸ್ ಬಂದು ಇವತ್ತಿನ ಕೋವಿಡ್ ಅಪ್ಡೇಟ್ ಆಗಿರ್ಬೋದು, ಸೆಕೆಂಡ್ ನ್ಯೂಸ್ ಬಂದು ಗೌರ್ಮೆಂಟ್ ಅಲ್ಲಿ ಏನಾದ್ರು ಚೇಂಜಸ್ ಆಗಿದ್ರೆ ಅದ್ರ ಬಗ್ಗೆ ಆಗಿರ್ಬೋದು. ಸೊ ಹಾಗೆ ಇನ್ನೊಂದರಲ್ಲಿ ಯಾರ್ದೋ ಡೆತ್ ಆಗಿರ್ಬೋದು. ಸೊ ಇದನ್ನೆಲ್ಲ ನಾವು ಒಂದೇ ನ್ಯೂಸ್ ಪೇಪರಲ್ಲೇ ನೋಡ್ತೀವಿ. ಅದೇ ಥರ ಇಮ್ಯಾಜಿನ್ ಅ ಕಂಪ್ಲೀಟ್ ಕಮ್ಯುನಿಕೇಷನ್, ಅ ಕಂಪ್ಲೀಟ್ ಮೆಸೇಜ್ ಅಂತ ತಗೊಂಡಾಗ ಈ ಥರ ತುಂಬ ಇನ್ಫಾರ್ಮೇಷನ್ಗಳು ಇರ್ಬೋದು. ಸೊ ಯಾವ್ಯಾವ ಟೈಮಲ್ಲಿ ಯಾವ್ಯಾವುದನ್ನು ಟ್ರಾನ್ಸ್ಮಿಟ್ ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡೋದನ್ನು ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಸೀಕ್ವೆನ್ಸಿಂಗ್. ಸೀಕ್ವೆನ್ಸಿಂಗ್ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ 1 2 3 4 5 ಅನ್ನೋದೊಂದು ಮೆಸೇಜ್ ಸೀಕ್ವೆನ್ಸ್, ಹಾಗೆ 1 1 2 2 3 3 ಇದು ಇನ್ನೊಂದು ಮೆಸೇಜ್ ಸೀಕ್ವೆನ್ಸ್, ಹಾಗೆ 1 1 1 2 2 2 3 ಈ ಥರ ಕಾಂಬಿನೇಷನ್ಸ್, ಈ ಥರ ಮಾಡೋದನ್ನು ಸೀಕ್ವೆನ್ಸಿಂಗ್ ಅಂತ ಹೇಳ್ತಾರೆ. ಅಕ್ನಾಲೇಜ್ಮೆಂಟು ಇಲ್ಲ, ಸೀಕ್ವೆನ್ಸಿಂಗು ಇಲ್ಲ, ನಂಬರಿಂಗು ಇಲ್ಲ, ನಥಿಂಗ್ ಈಸ್ ದೇರ್. ಹಾಗಾದರೆ ಹೌ ಯುವರ್ ಟ್ರಾನ್ಸ್ಮಿಷನ್ಸ್ ವಿಲ್ ಬಿ ಹ್ಯಾಪನಿಂಗ್? ಸೊ ಇಲ್ಲಿ ಇಷ್ಟೇ ಮಾಡೋದು, ಜಸ್ಟ್ ಬರ್ಸ್ಟಲ್ಲಿ ಪ್ಯಾಕೆಟ್ಸ್ನ ಕಳಿಸ್ತಾ ಇರ್ತಾರೆ. ಸುಮ್ಮನೆ ಸೆಂಡರಿಂದ ರಿಸೀವರ್ಗೆ ಟ್ರಾನ್ಸ್ಮಿಟ್ ಮಾಡ್ತಾ ಇರ್ತಾರೆ. ಸೆಂಡರ್ ಮತ್ತು ರಿಸೀವರ್ ಸುಮ್ಮನೆ ಮೆಸೇಜಸ್ನ ಕಳಿಸ್ತಾ ಇರೋದು. ಇದರಲ್ಲಿ ರಿಸೀವರ್ ಹೇಗೂ ಏನು ರಿಪ್ಲೈ ಮಾಡಲ್ಲ. ಹವೆವರ್ ಇಟ್ ಇಸ್ ಒನ್ ವೇ. ಸೊ ಹಾಗಾಗಿ ಯಾವುದೇ ರೀತಿಯಾದಂಥ ನಂಬರಿಂಗ್ ಆಗಲಿ, ಅಕ್ನಾಲೇಜ್ಮೆಂಟ್ ಆಗಲಿ, ಸೀಕ್ವೆನ್ಸಿಂಗ್ ಆಗಲಿ, ನಥಿಂಗ್ ವಿಲ್ ಬಿ ಸೆಂಟ್ ಇನ್ ಕನೆಕ್ಷನ್ಲೆಸ್ ಪ್ರೋಟೋಕಾಲ್. ಸೊ ಈ ಥರ ಒಂದು ಪ್ರೋಟೋಕಾಲ್ ಏನಕ್ಕೆ ಬೇಕಾಯಿತು? ಯಾವುದೋ ಒಂದು ಸಾಂಗ್ ಡೌನ್ಲೋಡ್ ಮಾಡ್ತೀರಾ, ವೀಡಿಯೋ ಡೌನ್ಲೋಡ್ ಮಾಡ್ತೀರಾ ಅಂತ ಹೇಳಿದ್ರೆ ಆ್ಯಕ್ಚುಲಾಗಿ ಅದು ಇಂಟರ್ನೆಟ್ ಫೆಸಿಲಿಟಿ ಎಲ್ಲ ಡೌನ್ಲೋಡಿಂಗ್ ಆಪ್ಷನ್ಸ್ ಬರೋದು ನಮಗೆ ಕನೆಕ್ಷನ್ಲೆಸ್ ಪ್ರೋಟೋಕಾಲೇ. ಆದರೆ ವೀಡಿಯೋ ಕಾಲೆಲ್ಲ ನೋಡಿದಿರಲ್ವಾ, ವೀಡಿಯೋ ಕಾಲ್ ಆ್ಯಕ್ಚುಲಾಗಿ ಕನೆಕ್ಷನ್ ಓರಿಯೆಂಟೆಡ್ ಪ್ರೋಟೋಕಾಲ್. ಸೊ ಲೈಕ್ ವೈಸ್ ಈ ಥರ ನಾವು ಜನರಲೈಸ್ಡ್ ಆಗಿ ಅರ್ಥ ಮಾಡ್ಕೊಳ್ತಾ ಹೋಗ್ಬೋದು. ಅದನ್ನೇ ಇಲ್ಲಿ ನೆಕ್ಸ್ಟ್ ಪಾಯಿಂಟಲ್ಲಿ ಹೇಳಿದ್ದಾರೆ. ಸೊ ದ ಡ್ರಾಬ್ಯಾಕ್ ಆಫ್ ಕನೆಕ್ಷನ್ಲೆಸ್ ಪ್ರೋಟೋಕಾಲ್ ಇಸ್ ದ್ಯಾಟ್ ದ ಪ್ಯಾಕೆಟ್ ಮೇ ಗೆಟ್ ಲಾಸ್ಟ್. ಆ್ಯಸ್ ಎ ಸೆಡ್, ಪ್ಯಾಕೆಟ್ ಎಲ್ಲ ಟೈಮನ್ನು ಕರೆಕ್ಟಾಗಿ ರಿಸೀವರ್ಗೆ ಸೇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಇದು ಯಾವ ಪ್ರೊಸೀಜರು ಇಲ್ಲ, ಅಕ್ನಾಲೇಜ್ಮೆಂಟು ಇಲ್ಲ, ಸೀಕ್ವೆನ್ಸಿಂಗು ಇಲ್ಲ, ನಂಬರಿಂಗು ಇಲ್ಲ. ಅದಕ್ಕೆ ಅದೇನಾಗುತ್ತೆ, ದೇ ಮೇ ಗೆಟ್ ಲಾಸ್ಟ್. ಕೆಲವೊಂದು ಟೈಮ್ ಡೂಪ್ಲಿಕೇಟ್ ಕೂಡ ಆಗೋಗುತ್ತೆ. ಸಮ್ಟೈಮ್ಸ್ ಏನಾಗುತ್ತೆ, ಕನ್ಸಿಡರ್ ದಿಸ್ ಆಸ್ ಸೆಂಡರ್, ದಿಸ್ ಆಸ್ ರಿಸೀವರ್. ಫಸ್ಟ್ ಪ್ಯಾಕೆಟ್ ಹೋಗಿದೆ, 1 ಹೋಗಿದೆ, ಒಂದು 5 ಪ್ಯಾಕೆಟ್ ಇದೆ, 4 ಪ್ಯಾಕೆಟ್ ಇದೆ ಅಂತ ಅಂದ್ಕೊಳ್ಳೋಣ. ಫಸ್ಟ್ ಪ್ಯಾಕೆಟ್ ಹೋಗುತ್ತೆ, ಸೆಕೆಂಡ್ ಪ್ಯಾಕೆಟ್ ಏನಾಗುತ್ತೆ, ಇಟ್ ವಿಲ್ ಗೆಟ್ ಲಾಸ್ಟ್, ಬೇರೆ ಯಾವುದೋ ಎಲ್ಲೋ ಹೊರಟೋಗುತ್ತೆ. ಆದರೆ ಥರ್ಡ್ ಪ್ಯಾಕೆಟ್ ನೆಕ್ಸ್ಟ್ ಟೈಮಲ್ಲಿ ಬಂದುಬಿಡುತ್ತೆ. ಆ ಟೈಮಲ್ಲಿ ಸೆಕೆಂಡ್ ಏನಿದೆ ಇಟ್ ಮೈಟ್ ಕಮ್, ಅವಾಗ ಎಲ್ಲೋ ದಾರಿ ಸಿಕ್ಕಿ ಅದಕ್ಕೆ ಬರ್ಬೋದು. ಅಷ್ಟರಲ್ಲಿ ರಿಸೀವರ್ ಏನು ಮಾಡಿರುತ್ತೆ, ಸೆಕೆಂಡ್ ಮೈಟ್ ಕಮ್. ಇವಾಗ ಏನಾಯ್ತು, ಆ್ಯಕ್ಚುಲಾಗಿ 1 ಆಯಿತು, 2 ಕಳೆದೋಗಿತ್ತು, 3 ಬಂತು, ಅದಾದಮೇಲೆ ಮತ್ತೆ 2 ಬಂದಿದೆ. ಅದಾದಮೇಲೆ ನೆಕ್ಸ್ಟ್ ಇನ್ನು ಯಾವ ಪ್ಯಾಕೆಟ್ ಬರಬೇಕು, 4 ಬರಬೇಕು, 4 ಇವಾಗ ಬಂದಿದೆ. ಸಮ್ಟೈಮ್ಸ್ ಈ ಸೀಕ್ವೆನ್ಸಿಂಗ್ ಏನಾದ್ರು ಪ್ರಾಪರಾಗಿ ಏನಾದ್ರು ಇಲ್ಲ ಅಂಥೇಳಿ ಏನಾದರೂ ರಿಸೀವರಲ್ಲಿ ಏನಾದರೂ ಇಫ್ ದ ಯೂಸರ್ ಫೀಲ್ಸ್, ನಮಗೇನಾದ್ರು ಯೂಸರ್ ಏನಾದ್ರು ಕೇಳಿದಾಗ ಮತ್ತೆ ರೀಡೌನ್ಲೋಡ್ ಆಪ್ಷನ್ ಇದೆ. ಅದು ಅಂದರೆ ಐ ಮೀನ್
ಮತ್ತೆ ಇನ್ನೊಂದ್ಸಲ ಡೌನ್ಲೋಡ್ ಮಾಡುವಂಥ ಫೆಸಿಲಿಟಿ ಸಿಗುತ್ತೆ, ಅಥವಾ ಮತ್ತೆ ಇನ್ನೊಂದ್ಸಲ ಕನೆಕ್ಷನ್ ಎಸ್ಟಾಬ್ಲಿಷ್ ಮಾಡುವಂಥ ಫೆಸಿಲಿಟಿ ಸಿಗುತ್ತೆ. ಅವಾಗ ಏನಾಗುತ್ತೆ, ಈ ಮಿಸ್ಸಿಂಗ್ ಪ್ಯಾಕ್ ಇವಾಗ 1 ಆದಮೇಲೆ 2 ಇಲ್ಲಿ ಸಿಗೋದಿಲ್ಲ ಅದಕ್ಕೆ ರೀಡೌನ್ಲೋಡ್ ಆಪ್ಷನಲ್ಲಿ, ಅವಾಗ ಮತ್ತೆ 2 ಬರುತ್ತೆ. ಸೊ ಇಲ್ಲಿ ಏನಾಯಿತು 1 2 3 2 4 ಈ ಥರ. ಸೊ ಈ ಥರ ಆಗೋಗುತ್ತೆ ಆ ಒಂದು ಕಮ್ಯುನಿಕೇಷನಲ್ಲಿ. ಸಿ ದೀಸ್ ಟು ಆರ್ ಗೆಟಿಂಗ್ ಡೂಪ್ಲಿಕೇಟೆಡ್. ಅದನ್ನೇ ಅವ್ರು ಹೇಳ್ತಾ ಇರೋದು, ದೇ ಮೇ ಗೆಟ್ ಲಾಸ್, ದೇ ಮೇ ಗೆಟ್ ಡೂಪ್ಲಿಕೇಟೆಡ್, ಆರ್ ದೇ ಮೇ ಅರೈವ್ ಔಟ್ ಆಫ್ ಆರ್ಡರ್. ಈ ಆರ್ಡರ್ ಕೂಡ ನೋಡಿ ಚೇಂಜ್ ಆಗಿದೆ ಇವಾಗ 1 2 4 ಸಮಥಿಂಗ್ ಆ್ಯಂಡ್ ಆಲ್. ಸೊ ಈ ಥರದ್ದೆಲ್ಲ ಆಗುತ್ತೆ. ಸೊ ಹ್ಯಾವ್ ಟು ಮೇಕ್ ಶ್ಯೂರ್ ಇನ್ ಕನೆಕ್ಷನ್ಲೆಸ್ ಪ್ರೋಟೋಕಾಲ್. ಈ ಥರದ್ದೊಂದು ಡ್ರಾಬ್ಯಾಕ್ ಅಂತೂ ಇದೆ, ಇಲ್ಲ ಇದು ಎಕ್ಸಾಕ್ಟ್ ಕಮ್ಯುನಿಕೇಷನ್ ಅಂತ ಹೇಳೋಕ್ಕಾಗಲ್ಲ, ಬಟ್ ದೇರ್ ಈಸ್ ದಿಸ್ ಡ್ರಾಬ್ಯಾಕ್. ಹಾಗಾದರೆ ಎಲ್ಲೆಲ್ಲಿ ನಾವು ನೋಡ್ತೀವಿ ಈ ಥರದ್ದು ಏನು ಕನೆಕ್ಷನ್ ಬೇಕಾಯಿತು? ಸಿ, ಕನೆಕ್ಷನ್ಲೆಸ್ ಪ್ರೋಟೋಕಾಲ್ಸ್ ಆರ್ ಪ್ರಿಫರ್ಡ್ ಓವರ್ ಕನೆಕ್ಷನ್ ಓರಿಯೆಂಟೆಡ್ ಇನ್ ವಾಯ್ಸ್ ಆ್ಯಂಡ್ ವಿಡಿಯೋ ಟ್ರಾನ್ಸ್ಮಿಷನ್ಸ್ ವೇರ್ ಸ್ಪೀಡ್ ಆಫ್ ಡೆಲಿವರಿ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ರಿಲಯಬಿಲಿಟಿ ಆಫ್ ಡೇಟಾ. ಸಿ, ಇದನ್ನೇ ಹೇಳೋದು. ಕನೆಕ್ಷನ್ ಇಲ್ಲೇ ಮಾರ್ಕ್ ಮಾಡ್ತೀನಿ. ಸೊ ಕನೆಕ್ಷನ್ಲೆಸ್ ಪ್ರೋಟೋಕಾಲ್ ಈಸ್ ಪ್ರಿಫರ್ಡ್ ವೇರ್ ಸ್ಪೀಡ್ ಈಸ್ ಇಂಪಾರ್ಟೆಂಟ್. ಕಮ್ಯುನಿಕೇಷನಲ್ಲಿ ಸ್ಪೀಡ್ ತುಂಬ ಬೇಕಾಯ್ತಾ, ದೇ ವಿಲ್ ಗೋ ವಿತ್ ಕನೆಕ್ಷನ್ಲೆಸ್ ಪ್ರೋಟೋಕಾಲ್. ಹಾಗೆ ಇಫ್ ದೇ ರಿಕ್ವೈರ್ ರಿಲಯಬಿಲಿಟಿ ಅಂತ ಹೇಳಿದ್ರೆ ಯಾವುದೇ ರೀತಿಯಾದಂಥ ಮೆಸೇಜ್ ಡ್ಯಾಮೇಜ್ ಆಗೋ ಹಾಗಿಲ್ಲ, ಬೇಕಾದ್ರೆ ಲೇಟಾಗೇ ಬರಲಿ, ಏನೂ ತೊಂದರೆ ಇಲ್ಲ. ಸೊ ಆ ಥರದ್ದು ಏನಾದ್ರು ಫೆಸಿಲಿಟಿ ನಿಮಗೆ ಬೇಕು ಅಂತ ಹೇಳಿದ್ರೆ ಯು ಕ್ಯಾನ್ ಆಲ್ವೇಸ್ ಅಂಡರ್ಗೋ ಕನೆಕ್ಷನ್ ಓರಿಯೆಂಟೆಡ್ ಪ್ರೋಟೋಕಾಲ್. ಸೊ ದಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ತುಂಬ ಸಲ ರಿಪೀಟ್ ಮಾಡಿದ್ದಾರೆ. ಹಾಗೆ ಕನೆಕ್ಷನ್ ಓರಿಯೆಂಟೆಡ್ ಪ್ರೋಟೋಕಾಲ್ಸ್ ಆರ್ ಪ್ರಿಫರ್ಡ್ ಓವರ್ ಕನೆಕ್ಷನ್ ಲೆಸ್ ಇನ್ ಕಂಪ್ಯೂಟರ್ ಡೇಟಾ ಟ್ರಾನ್ಸ್ಮಿಷನ್ಸ್. ಹೌದು, ಕಂಪ್ಯೂಟರ್ ಡೇಟಾ ಟ್ರಾನ್ಸ್ಮಿಷನ್ಸ್ ಕಂಪ್ನಿಗಳಲ್ಲೆಲ್ಲ ನೋಡ್ಬೋದು. ವೇರ್ ರಿಲಯಬಿಲಿಟಿ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಸ್ಪೀಡ್ ಆಫ್ ಡೆಲಿವರಿ. ರೈಟ್. IP ಇದನ್ನು ಆಲ್ರೆಡಿ ಹೇಳಿದ್ದೆ ನಾನು. ಇಂಟರ್ನೆಟ್ ಪ್ರೋಟೋಕಾಲ್ ಈಸ್ ಅನ್ ಎಕ್ಸಾಂಪಲ್ ಆಫ್. ಸಿ, ಇಂಟರ್ನೆಟ್ ಪ್ರೋಟೋಕಾಲು ಕನೆಕ್ಷನ್ ಲೆಸ್ಗೆ, ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್ ಕನೆಕ್ಷನ್ ಓರಿಯೆಂಟೆಡ್. ಅರ್ಥ ಮಾಡ್ಕೋದಾ? ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್ ಈಸ್ ಯೂಸ್ ಫಾರ್ ವಾಯ್ಸ್ ಆ್ಯಂಡ್ ಡೇಟಾ. ಚೆನ್ನಾಗಿ ನೆನ್ಪಿಟ್ಕೊಂಡ್ಬಿಟ್ಟಿದ್ದೇನೆ. ವಾಯ್ಸ್ ಆ್ಯಂಡ್ ವಿಡಿಯೋ, ವಾಯ್ಸ್ ಕಾಲಿಂಗ್, ವಿಡಿಯೋ ಕಾಲಿಂಗ್ ಅವುಗಳಿಗೆ. ಇಂಟರ್ನೆಟ್ ಪ್ರೋಟೋಕಾಲ್ ಈಸ್ ಯೂಸ್ ಫಾರ್ ಡೇಟಾ ಟ್ರಾನ್ಸ್ಮಿಷನ್. ಆಗ್ಬೋದಾ? ನಾವು ಡೌನ್ಲೋಡ್ ಮಾಡೋದು ಆ ಎಲ್ಲ ಫೆಸಿಲಿಟಿನ ಇಂಟರ್ನೆಟ್ ಪ್ರೋಟೋಕಾಲ್ ಅಂತ ಕರೀತಾರೆ. IP ಅಡ್ರೆಸ್ ಅಂತೆಲ್ಲ ಕೇಳಿರ್ಬೋದು ನೀವು, ಜನರಲ್ಲೆಲ್ಲ ಮಾತಾಡ್ತಿರ್ತಾರೆ IP ಅಡ್ರೆಸ್ ಟ್ರ್ಯಾಕ್ ಮಾಡೋದು. ಸೊ ಎವ್ರಿಥಿಂಗ್ ಡೀಲ್ಸ್ ವಿತ್ ಕನೆಕ್ಷನ್ಲೆಸ್ protocol. So these are all the important things regarding connection oriented and connectionless protocol. So ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಅದು, ಚೆನ್ನಾಗಿ ಓದ್ಕೊಡಿ. ಯು ಶುಡ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪ್-ಮೋಸ್ಟ್ ಪ್ರಯಾರಿಟಿ ಲೆವೆಲ್ ಟಾಪಿಕ್ ಇನ್ ದಿಸ್ ಯೂನಿಟ್, ದಟ್ ಈಸ್ OSI ರೆಫರೆನ್ಸ್ ಮಾಡೆಲ್. ಲೆಟ್ ಮಿ ಟೆಲ್ ಯು, ಈ ಟಾಪಿಕ್ ಮುಗಿದಾದ್ಮೇಲೆ ಪ್ರತಿಯೊಬ್ಬರು ಕೂಡ ಇವತ್ತೇನು ವಾಟ್ಸಾಪಲ್ಲಿ ಮೆಸೇಜಸ್ ಮಾಡ್ತೀರಾ ಅದೆಲ್ಲ ಹೇಗೆ ವರ್ಕ್ ಆಗುತ್ತೆ ಬೈ ದ ಎಂಡ್ ಆಫ್ ದಿಸ್ ಯೂನಿಟ್. ಈ ಯೂನಿಟ್ ಮುಗಿಯೋಷ್ಟೊತ್ತಿಗೆ ಬ್ಯಾಕ್ಗ್ರೌಂಡಲ್ಲಿ ಏನೇನು ನಡೆಯುತ್ತೆ ಎವ್ರಿಥಿಂಗ್ ಒನ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಆಸ್ ಅ ಇಂಜಿನಿಯರ್ ಆಗಿ ಎಲ್ಲದನ್ನು ಕೂಡ ಅರ್ಥ ಮಾಡ್ಕೊಳ್ತಾ ಹೋಗ್ಬೋದು. ಸೊ ದಿಸ್ ಈಸ್ ಫಸ್ಟ್ ಡೆಡಿಕೇಟೆಡ್ ಮಾಡೆಲ್ ದ್ಯಾಟ್ ಸೈಂಟಿಸ್ಟ್ಸ್ ಅಂಡರ್ಸ್ಟುಡ್ ಆ್ಯಂಡ್ ದೇ ಸ್ಟಾರ್ಟೆಡ್ ಯೂಸಿಂಗ್ ಇನ್ ಕಮ್ಯುನಿಕೇಷನ್ ಆ್ಯಂಡ್ ನೆಟ್ವರ್ಕಿಂಗ್, ವಿಚ್ ಇಸ್ ಕಾಲ್ಡ್ ಆಸ್ ಓಪನ್ ಸಿಸ್ಟಮ್ಸ್ ಇಂಟರ್ಕನೆಕ್ಟ್ ರೆಫರೆನ್ಸ್ ಮಾಡೆಲ್. ನನಗೆ ಇರೋವಂಥ ನಾಲೆಜ್ ಪ್ರಕಾರ ಓಪನ್ ಸಿಸ್ಟಮ್ಸ್ ಇಂಟರ್ಕನೆಕ್ಟ್ ಅಂತ ಏನಕ್ಕೆ ಕರೀತಾರೆ ಅಂತ ಹೇಳಿದ್ರೆ, ಓಪನ್ ಸಿಸ್ಟಮ್ ಅಂತ ಹೇಳೋದು ಇವಾಗ ಫ್ರೀವೇರ್ ಆಗಿರ್ಬೋದು, ಓಪನ್ ಸೋರ್ಸ್ ಅಂತೆಲ್ಲ ಹೇಳ್ತಾರೆ. ಅಂದರೆ ಯಾರು ಬೇಕಾದ್ರೂ ಬಳಸ್ಬೋದು ಇದನ್ನು, ಅದಕ್ಕೇನೆ ಅದನ್ನು ಓಪನ್ ಸಿಸ್ಟಮ್ಸ್ ಇಂಟರ್ಕನೆಕ್ಟ್ ಅಂತ ಹೇಳ್ತಾರೆ. ಇಟ್ ಇಸ್ ಜಸ್ಟ್ ಎ ರೆಫರೆನ್ಸ್ ಮಾಡೆಲ್, ಇಟ್ ಇಸ್ ನಾಟ್ ಅ ಪ್ರೀ ಡಿಫೈನ್ಡ್ ಮಾಡೆಲ್. ಇದರಲ್ಲಿ ಬೇಕಾದರೆ ಏನಕ್ಕೆ ಇದನ್ನು ರೆಫರೆನ್ಸ್ ಅಂತ ಹೇಳ್ತಾರೆ ಅಂತಲೇ ಹೇಳ್ತೀನಿ. ನನಗೆ ಯಾವುದೋ ಒಂದು ಕಮ್ಯುನಿಕೇಷನಲ್ಲಿ ನೆಟ್ವರ್ಕ್ ಲೇಯರ್ ಬೇಡ, ತೆಗಿಬೋದು. ನನಗೆ ಇನ್ನೊಂದು ಯಾವುದೋ ಕಮ್ಯುನಿಕೇಷನಲ್ಲಿ ಸೆಷನ್ ಬೇಡ, ತೆಗಿಬೋದು. ಇನ್ನೊಂದು ಯಾವುದೋ ಬೇಡ, ಅಥವಾ ಇನ್ನೊಂದು ಯಾವ್ದಾದ್ರು ಆ್ಯಡ್ ಮಾಡ್ತೀನಿ. ಆ ಥರ ಎಲ್ಲ ಮಾಡೋವಂಥ ಫೆಸಿಲಿಟಿ ಇರೋದರಿಂದ ದಿಸ್ ಈಸ್ ಜಸ್ಟ್ ರೆಫರೆನ್ಸ್ ಮಾಡೆಲ್, ನಾಟ್ ಆ್ಯನ್ ಎಕ್ಸಾಕ್ಟ್ ಮಾಡೆಲ್ ಫಾರ್ ಆಲ್ ಟೈಪ್ಸ್ ಆಫ್ ಕಮ್ಯುನಿಕೇಷನ್. ಎಲ್ಲ ಥರ ಕಮ್ಯುನಿಕೇಷನ್ ಇದರಲ್ಲಿ ಆಗೋಗುತ್ತೆ ಅಂತ ನಾವು ಹೇಳೋಲ್ಲ. ಸೊ ಇಟ್ಸ್ ಜಸ್ಟ್ ರೆಫರೆನ್ಸ್ ಮಾಡೆಲ್ ಅಂತ ಹೇಳ್ತಾರೆ. ಸರ್, ಯಾರು ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ದು, ಹೇಗೆ ಗೊತ್ತಾಯಿತು? ಸೊ ಇಟ್ ವಾಸ್ ಬೇಸಿಕಲಿ ಇಂಟ್ರೊಡ್ಯೂಸ್ ಮಾಡಿದ್ದು ಇಟ್ಸ್ ಜಸ್ಟ್ ಜನರಲೈಸ್ಡ್, ಈವನ್ ವಿ ಡೋಂಟ್ ಹ್ಯಾವ್ ಎನಿ ಸಾರ್ಟ್ ಆಫ್ ರೆಫರೆನ್ಸ್. ಬಟ್ ಅದನ್ನು ಡೆವಲಪ್ ಮಾಡಿದವರು, ಹಾಗೆ ಮೈಟ್ ಬಿ ಇಂಟ್ರೊಡ್ಯೂಸ್ ಮಾಡಿದವರು ಕೂಡ ಇವರೇ ಇರಬಹುದು. ದೇ ಆರ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಆರ್ಗನೈಸೇಷನ್, ISO ಅಂತ ಹೇಳ್ತೀವಲ್ವ, ISO ಸರ್ಟಿಫಿಕೇಷನ್ಸ್ ಎಲ್ಲ ಕೇಳಿರ್ಬೋದು ನೀವು. ಅವರು ಇದೊಂದು ರೆಫರೆನ್ಸ್ ಮಾಡೆಲ್ನ ಡಿಸೈನ್ ಮಾಡಿ ಎಲ್ಲ ಕಮ್ಯುನಿಕೇಷನ್ ಇದೇ ರೀತಿನೇ ನಡಿಬೇಕು ಅಂತ ಹೇಳಿದ್ದಾರೆ. ಎಸ್, ಮೂವಿಂಗ್ ಆನ್. ಇಟ್ ಡೀಲ್ಸ್ ವಿತ್ ಕನೆಕ್ಟಿಂಗ್ ಸಿಸ್ಟಮ್ಸ್ ವಿತ್ ಅದರ್ ಸಿಸ್ಟಮ್ ಫಾರ್ ಕಮ್ಯುನಿಕೇಷನ್. ಆಸ್ ಐ ಸೆಡ್, ಆಲ್ರೆಡಿ ಹೇಳಿದೆ ನಾನು ಪಾಯಿಂಟ್ನ. ಓಕೆ, ಐ ವಿಲ್ ಗಿವ್ ಯು ಅ ಕಂಪ್ಲೀಟ್ ಪಿಕ್ಚರ್. ಒಂದು ಕಂಪ್ಲೀಟ್ ಪಿಕ್ಚರ್ ಕೊಟ್ಬಿಡ್ತೀನಿ, ಅದಾದಮೇಲೆ ಅದರಲ್ಲಿ ಏನೇನು ಎಕ್ಸ್ಪ್ಲನೇಷನ್ ಇದೆ ಒಂದ್ಸಲ
ನೋಡ್ತಾ ಹೋಗೋಣ. ಬೇಸಿಕಲಿ ಇಟ್ ಕನ್ಸಿಸ್ಟ್ ಆಫ್ 7 ಲೇಯರ್ಸ್. ಎಷ್ಟಿದೆ? 7 ಲೇಯರ್ಸ್ ಇದೆಯಾ? ಸೊ ದಿಸ್ ಇಸ್ 1 2 3 4 5 6 7. Yes. So there are 7 layers in your OSI reference model. The first one is physical layer. In fact, let me tell you ಒಂದು ಪಾಯಿಂಟ್ ನಾನು ನಿಮಗೆ ಕ್ಲಿಯರ್ ಮಾಡಿ ಹೇಳ್ತೀನಿ. ಕನ್ಸಿಡರ್ ದಿಸ್ ಆಸ್ ಸೆಂಡರ್, ದಿಸ್ ಆಸ್ ರಿಸೀವರ್. ಯಾವಾಗಲೂ ಕೂಡ ನೀವು ಸೆಂಡರ್ ಮತ್ತು ರಿಸೀವರ್ ಅಂತ ಹೇಳೋದಾದರೆ ಯು ಹ್ಯಾವ್ ಟು ಡೂ ಡಿಫ್ರೆಂಟ್ ಟೈಪ್ ಆಫ್ ನಂಬರಿಂಗ್. ಇವುಗಳಿಗೆ ಬೇರೆ ಬೇರೆ ಥರ ನಂಬರಿಂಗ್ ಮಾಡಲೇಬೇಕು. ನಾ ಹೇಳ್ತಾ ಇರೋವಂಥ ಪಾಯಿಂಟ್ನ ಕ್ಲಿಯರ್ ಮಾಡಿ ಅರ್ಥ ಮಾಡ್ಕೊಳ್ಳಿ. ಸೆಂಡರ್ ಮತ್ತು ರಿಸೀವರ್ ಅಂತ ಹೇಳಿದಾಗ ಈ ಸೀಕ್ವೆನ್ಸ್ ಅಥವಾ ನಂಬರ್ ನಾನೇನು ಬರೆದಿದ್ದೆ ಚೇಂಜ್ ಆಗುತ್ತೆ. ಆದರೆ ಜನರಲಾಗಿ ನೀವು ಹೇಳೋದಾದರೆ ಆಲ್ವೇಸ್ ಗೋ ಫ್ರಮ್ ಲೋವರ್ ಲೇಯರ್. ದಟ್ ಈಸ್ ಫಸ್ಟ್ ಈಸ್ ಫಿಸಿಕಲ್, ಸೆಕೆಂಡ್ ಈಸ್ ಡೇಟಾ ಲಿಂಕ್, ಥರ್ಡ್ ಒನ್ ಈಸ್ ನೆಟ್ವರ್ಕ್, ಫೋರ್ತ್ ಒನ್ ಈಸ್ ಟ್ರಾನ್ಸ್ಪೋರ್ಟ್, ಫಿಫ್ತ್ ಈಸ್ ಸೆಷನ್, ಸಿಕ್ಸ್ತ್ ಈಸ್ ಪ್ರೆಸೆಂಟೇಷನ್ ಆ್ಯಂಡ್ ದೆನ್ ದ ಸೆವೆಂತ್ ಒನ್ ಈಸ್ ಅಪ್ಲಿಕೇಶನ್. ಸರ್ ಹಾಗಾದರೆ ಸೆಂಡರ್ ಮತ್ತು ರಿಸೀವರ್ ಅಂತ ಹೇಳಿದ್ರಲ್ಲ, ಹೇಗೆ ಸರ್ ಅದು? ಕನ್ಸಿಡರ್ ದಿಸ್ ಆಸ್ ಸೆಂಡರ್ ಆ್ಯಂಡ್ ದಿಸ್ ಆಸ್ ರಿಸೀವರ್ ಆಗ್ಬೋದಾ? ಸೆಂಡರಲ್ಲಿ ಯಾವಾಗಲೂ ಕೂಡ ಈ ನಾನು ಬರೆದಿರೋಂಥ ಆರೋ ಮಾರ್ಕ್ ಡೈರೆಕ್ಷನ್ನಲ್ಲೇ ಡೇಟಾ ಪ್ಯಾಕೆಟ್ ಹೋಗುತ್ತೆ. ರಿಸೀವರಲ್ಲಿ ಯಾವಾಗಲೂ ಕೂಡ ಉಲ್ಟಾ ಆಗ್ಬೋದಾ? ಸೊ ಈ ಥರ ಒಂದು ಪಾತ್ ಹೋಗುತ್ತೆ. ಸೊ ಫಸ್ಟ್ ಮೆಸೇಜು ಅಪ್ಲಿಕೇಶನ್ ಲೇಯರ್ಗೆ ಹೋಗುತ್ತೆ, ಅದಾದಮೇಲೆ ಪ್ರೆಸೆಂಟೇಷನ್, ಸೆಷನ್, ಟ್ರಾನ್ಸ್ಪೋರ್ಟ್, ನೆಟ್ವರ್ಕ್, ಡೇಟಾ ಲಿಂಕ್, ಫಿಸಿಕಲ್ ಆಟ್ ಸೆಂಡರ್. ಅದಾದಮೇಲೆ ಟ್ರಾನ್ಸ್ಮಿಷನ್ ಪಾತಿಗೆ ಬಂದು ಹೀಗೆ ಬಂದು ರಿಸೀವರ್ ಹತ್ರ ಬರುತ್ತೆ. ರಿಸೀವರಲ್ಲಿ ಕೂಡ ಇದೇ ಪ್ರೋಟೋಕಾಲ್ ಅಲ್ವಾ? ದೇರ್ಫೋರ್ ಫಸ್ಟ್ ಫಿಸಿಕಲ್, ಡೇಟಾ ಲಿಂಕ್, ನೆಟ್ವರ್ಕ್, ಟ್ರಾನ್ಸ್ಪೋರ್ಟ್, ಸೆಷನ್, ಪ್ರೆಸೆಂಟೇಷನ್ ಆ್ಯಂಡ್ ಅಪ್ಲಿಕೇಶನ್, ಇದೇ ಫ್ಲೋನಲ್ಲೇ ಹೋಗುತ್ತೆ. ಸೊ ಎಕ್ಸ್ಪ್ಲನೇಷನ್ ವೈಸ್ ನೋಡೋದಾದರೆ ಈಚ್ ಲೇಯರ್ ಈಸ್ ಕನೆಕ್ಟೆಡ್ ಟು ಒನ್ ಅನದರ್ ಆ್ಯಂಡ್ ಈಚ್ ಹ್ಯಾವ್ ಸ್ಪೆಸಿಫಿಕ್ ಆಪರೇಷನ್. ಎಸ್, ಪ್ರತಿಯೊಂದು ಲೇಯರು ಕೂಡ ನೋಡಿ, ಫಿಸಿಕಲ್ ಲೇಯರ್ ಡೇಟಾ ಲಿಂಕ್ ಲೇಯರ್ ಜೊತೆ ಕನೆಕ್ಟ್ ಆಗಿದೆ, ಡೇಟಾ ಲಿಂಕ್ ನೆಟ್ವರ್ಕ್ ಸಿಮಿಲರ್ಲಿ. ಅದಕ್ಕೆ ಏನಂತ ಹೇಳ್ತಾ ಇದ್ದಾರೆ? ಈಚ್ ಲೇಯರ್ ಈಸ್ ಕನೆಕ್ಟೆಡ್ ಟು ಒನ್ ಅನದರ್ ಆ್ಯಂಡ್ ಈಚ್ ಹ್ಯಾವ್ ಸ್ಪೆಸಿಫಿಕ್ ಆಪರೇಷನ್. ಪ್ರತಿಯೊಂದ್ರದ್ದು ಡಿಫ್ರೆಂಟ್ ಆಪರೇಷನ್ ಇದೆ. ಎಲ್ಲದರ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ನಿಮಗಿದೆ. ಪ್ರಾಬಬ್ಲಿ ಒಂದೊಂದು ಕ್ಲಾಸ್ ಬೇಕಾಗುತ್ತೆ ಅನಿಸುತ್ತೆ ಒಂದೊಂದು ಲೇಯರ್ ಫಂಕ್ಷನ್ ತಿಳ್ಕೊಳ್ಳೋ ಅಷ್ಟೊತ್ತಿಗೆ. ಬಟ್ ಲೆಟ್ ಮಿ ಟೆಲ್ ಯು, ಥ್ರೂ ಔಟ್ ಯುವರ್ ಇಂಜಿನಿಯರಿಂಗ್ ಲೈಫ್ ಆಗಿರ್ಬೋದು ಅಥವಾ ಮಾಸ್ಟರ್ಸ್ ಆಗಿರ್ಬೋದು, ನೆಕ್ಸ್ಟ್ PhD ಕೂಡ ಹೋಗ್ತೀರಾ ಅಂತ ಹೇಳಿದ್ರೆ ಇದೇ ಎಕ್ಸ್ಪ್ಲನೇಷನ್ ವಿಲ್ ಕೀಪ್ ಆನ್ ಫಾಲೋಯಿಂಗ್ ಯು. ಸೊ ದೇರ್ ಫಾರ್ ಇದನ್ನು ಇಲ್ಲಿ ಪ್ರಾಪರಾಗಿ ಅರ್ಥ ಮಾಡ್ಕೊಳ್ಳಿ. ಯು ಕ್ಯಾನ್ ಹ್ಯಾವ್ ಅ ಡೀಟೇಲ್ಡ್ ಅಂಡರ್ಸ್ಟ್ಯಾಂಡಿಂಗ್. ಸೊ ದ ಪರ್ಪಸ್ ಆಫ್ ಲೇಯರಿಂಗ್ ಏನಕ್ಕೆ ಬೇಕಾಯಿತು? ಸೊ ಟು ಮೇಕ್ ಈಚ್ ಫಂಕ್ಷನ್ ಡಿಸ್ಕ್ರೀಟ್ ಆ್ಯಂಡ್ ಇಂಡಿಪೆಂಡೆಂಟ್ ಅಂತ ಹೇಳ್ತಾರೆ. ಈ ಲೇಯರ್ಸ್ಗಳನ್ನ ಕಂಡಿಡಿದ ಕಾರಣ ಎಷ್ಟು? ಪ್ರತಿಯೊಂದು ಪ್ಯಾಕೆಟ್ ಕೂಡ ಈ ಲೇಯರ್ಸ್ಗಳ ಮುಖಾಂತರ ಹೋಗುವಂಥ ಟೈಮಲ್ಲಿ, ಫಾರ್ ಎಕ್ಸಾಂಪಲ್ ಇದೊಂದು ಮೆಸೇಜ್ ಅಂತ ಅಂದ್ಕೊಳ್ಳಿ. ಇದು ಅಪ್ಲಿಕೇಶನ್ ಲೇಯರ್ ಏನೋ ಒಂದು ಆ್ಯಡ್ ಮಾಡುತ್ತೆ, ನೆಕ್ಸ್ಟ್ ಪ್ರೆಸೆಂಟೇಷನ್ ಲೇಯರ್ ಇನ್ನೇನೋ ಒಂದು ಆ್ಯಡ್ ಮಾಡುತ್ತೆ, ಸೆಷನ್ ಲೇಯರ್ ಇನ್ನೇನೋ ಒಂದು, ಹಾಗೆ ಟ್ರಾನ್ಸ್ಪೋರ್ಟ್ ಲೇಯರ್ ಇನ್ನೇನು. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಅಪ್ಲಿಕೇಶನಲ್ಲಿ ನಾನು ನೆಟ್ವರ್ಕ್ ಲೇಯರ್ ಯೂಸ್ ಮಾಡ್ತೀನಿ. ನೆಟ್ವರ್ಕ್ 1 2 3 4 ಎಸ್, ನೆಟ್ವರ್ಕ್ ಲೇಯರ್ ಯೂಸ್ ಮಾಡ್ತಿಲ್ಲ, ಅವಾಗ ಈ ಲೇಯರ್ ನಾನು ಆ್ಯಡೇ ಮಾಡೋಕ್ಕೋಗಲ್ಲ. ಸೊ ದ್ಯಾಟ್ ಇಲ್ಲಿ ಹೇಳ್ತಾ ಇರೋಂಥದ್ದು ಇಷ್ಟೇ, ಯಾವುದೋ ಒಂದು ಫಂಕ್ಷನ್ ಅಲ್ಲಿ ನೆಟ್ವರ್ಕ್ ಲೇಯರ್ನ ರಿಮೂವ್ ಮಾಡ್ತೀನಿ ಅಂದರೆ ಯಾವುದೋ ಒಂದು ಫಂಕ್ಷನ್ನ ತೆಗಿತಾ ಇದ್ದೀನಿ ಅಂತ. ಸೊ ಯಾವುದೋ ಒಂದು ಫಂಕ್ಷನ್ನ ತೆಗಿಬೇಕು, ಆ್ಯಡ್ ಮಾಡಬೇಕು, ಡಿಲೀಟ್ ಮಾಡಬೇಕು ಅಂತ ಹೇಳಿದ್ರೆ ದ ಲೇಯರಿಂಗ್ ಈಸ್ ದ ಓನ್ಲಿ ಮೆಥಡ್ ದಟ್ ವಿ ಕ್ಯಾನ್ ಇನ್ವಾಲ್ವ್ ಸೊ ದ್ಯಾಟ್ ಯು ಕ್ಯಾನ್ ಹ್ಯಾವ್ ಅ ಪ್ರಾಪರ್ ಕಮ್ಯುನಿಕೇಷನ್. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ದ ಪರ್ಪಸ್ ಆಫ್ ಲೇಯರಿಂಗ್ ಈಸ್ ಟು ಮೇಕ್ ಫಂಕ್ಷನ್ಸ್ ಡಿಸ್ಕ್ರೀಟ್. ಫಂಕ್ಷನ್ಸ್ ಡಿಸ್ಕ್ರೀಟ್ ಅಂತ ಹೇಳಿದ್ರೆ ಸೆಪರೇಟಾಗಿ ಆಪ್ರೇಟ್ ಮಾಡೋದಕ್ಕೆ, ಆ್ಯಂಡ್ ಇಂಡಿಪೆಂಡೆಂಟ್ ಸೊ ದ್ಯಾಟ್ ಎನಿ ಚೇಂಜಸ್ ಮೇಡ್ ಇನ್ ಒನ್ ಲೇಯರ್ ಶುಡ್ ನಾಟ್ ಅಫೆಕ್ಟ್ ದ ಫಂಕ್ಷನಿಂಗ್ ಆಫ್ ದ ಅದರ್. ಬೇರೆ ಲೇಯರ್ ಫಂಕ್ಷನ್ಸ್ನ ಅಫೆಕ್ಟ್ ಮಾಡಬಾರ್ದು ಅಂತ ಹೇಳ್ತಾರೆ. ಈಚ್ ಲೇಯರ್ ಪ್ರೊವೈಡ್ ಸರ್ವಿಸಸ್ ಟು ದ ಲೇಯರ್ ಅಬೌವ್ ದಮ್. ಈಗ ಫಿಸಿಕಲ್ ಲೇಯರ್ ಡೇಟಾ ಲಿಂಕ್ ಲೇಯರ್ಗೆ ಹೆಲ್ಪ್ ಆಗೋ ಥರನೇ ಫಂಕ್ಷನ್ನ ಪ್ರೊವೈಡ್, ಅಥವಾ ನಾವು ಸೆಂಡರ್ ಅಂತ ನೀವು ಆ ಥರ ಏನಾದ್ರು ಸೆಂಡರ್ ಆ್ಯಂಡ್ ದೆನ್ ರಿಸೀವರ್ ಅಂತ ನೋಡೋದಾದರೆ, ಅಪ್ಲಿಕೇಶನ್ ಲೇಯರ್ ಪ್ರೆಸೆಂಟೇಷನ್ ಲೇಯರಿಗೆ ಹೆಲ್ಪ್ ಆಗೋ ಥರ ಫಂಕ್ಷನ್ ಮಾಡುತ್ತೆ. ಸೆಷನ್ ಲೇಯರ್ ಪ್ರೆಸೆಂಟೇಷನ್ ಲೇಯರ್ ಸೆಷನ್ ಲೇಯರಿಗೆ ಹೆಲ್ಪ್ ಆಗೋ ಥರ, ಸೆಷನ್ ಲೇಯರ್ ಟ್ರಾನ್ಸ್ಪೋರ್ಟ್ ಲೇಯರ್. ಅದು ಹಾಗೆ ಇಲ್ಲಿ ಉಲ್ಟಾ, ಫಿಸಿಕಲ್ ಲೇಯರ್ ಡೇಟಾ ಲಿಂಕ್ ಲೇಯರಿಗೆ ಹೆಲ್ಪ್ ಆಗೋ ಥರ ಫಂಕ್ಷನ್ ಮಾಡುತ್ತೆ. ಹಾಗೆ ನೆಕ್ಸ್ಟ್ ಡೇಟಾ ಲಿಂಕ್ ಲೇಯರ್ ನೆಟ್ವರ್ಕ್ ಲೇಯರಿಗೆ, ಹಾಗೆ ನೆಟ್ವರ್ಕ್ ಲೇಯರ್ ಟ್ರಾನ್ಸ್ಪೋರ್ಟ್ ಲೇಯರ್. ಸೊ ಇಟ್ ಕೀಪ್ಸ್ ಆನ್ ಗೋಯಿಂಗ್. ಅದಕ್ಕೆ ಏನಂತ ಹೇಳ್ತಾರೆ, ಈಚ್ ಲೇಯರ್ ಪ್ರೊವೈಡ್ ಸರ್ವಿಸಸ್ ಟು ದ ಲೇಯರ್ಸ್ ಅಬೌವ್ ದಮ್ ಆ್ಯಂಡ್ ಟ್ರಾನ್ಸ್ಮಿಷನ್ ಅಂಡ್ ರಿಸೆಪ್ಷನ್ ಆಫ್ ಡೇಟಾ ಆಲ್ಸೋ ಅಂತ ಹೇಳ್ತಾರೆ. ಸೊ ದೀಸ್ ಆರ್ ಆಲ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ರಿಗಾರ್ಡಿಂಗ್ OSI ರೆಫರೆನ್ಸ್ ಮಾಡೆಲ್. ತುಂಬ ಸಲ ಕೇಳಿದ್ದಾರೆ ಮಾಡೆಲ್ನ, ಹಾಗೆ ಲೇಯರ್ಸ್ ಎಕ್ಸ್ಪ್ಲನೇಷನ್ ಕೂಡ. ಸೊ ರಿಗಾರ್ಡಿಂಗ್ ಯುವರ್ ಲೇಯರ್ಸ್, ದಿಸ್ ವಿಲ್ ಬಿ ಮೋರ್ ದ್ಯಾನ್ ಅನಫ್. ಇಷ್ಟು ಸಾಕು. 7 ಲೇಯರ್ ಬರೀರಿ, 4 ಪಾಯಿಂಟ್ ಬರೀರಿ, ಡಯಾಗ್ರಾಮ್ ಬರೀರಿ, ದ್ಯಾಟ್ ವಿಲ್ ಬಿ ಮೋರ್ ದ್ಯಾನ್ ಅನಫ್. ಸೊ ನಾ ಹೇಳಿರೋ ಅಷ್ಟು ಪಾಯಿಂಟ್ಸ್ ಇಲ್ಲಿದೆ. ಈಚ್ ಲೇಯರ್ ಈಸ್ ಕನೆಕ್ಟೆಡ್ ಟು ಒನ್ ಅನದರ್ ಆ್ಯಂಡ್ ಈಚ್ ಹ್ಯಾವ್ ಸ್ಪೆಸಿಫಿಕ್ ಆಪರೇಷನ್, ರೈಟ್. ದ ಕಮ್ಯುನಿಕೇಷನ್ ಬಿಟ್ವೀನ್ 2 ಕಂಪ್ಯೂಟರ್ಸ್ ಸ್ಟಾರ್ಟ್ ಆ್ಯಂಡ್ ಎಂಡ್ಸ್ ಫ್ರಮ್ ದೀಸ್ ಲೇಯರ್ಸ್ ಅಂತ ಹೇಳ್ತಾರೆ. ಹೌದು, ಕಮ್ಯುನಿಕೇಷನ್ ಸ್ಟಾರ್ಟ್ ಆಗೋದು ಮತ್ತು ಎಂಡ್ ಆಗೋದು ಇದೇ ಪ್ರಾಸೆಸ್ ಎಲ್ಲನೇ. ದ ಪರ್ಪಸ್ ಆಫ್ ಲೇಯರಿಂಗ್ ಇಸ್ ಟು ಮೇಕ್ ಫಂಕ್ಷನ್ಸ್ ಡಿಸ್ಕ್ರೀಟ್ ಆ್ಯಂಡ್ ಇಂಡಿಪೆಂಡೆಂಟ್ ಸೊ ದ್ಯಾಟ್
ಎನಿ ಚೇಂಜಸ್ ಮೇಡ್ ಇನ್ ಒನ್ ಲೇಯರ್, ನಾ ಹೇಳಿದ್ನಲ್ಲ ಲಾಸ್ಟಲ್ಲಿ. ಸೊ ಏನಾದ್ರು ಚೇಂಜ್ ಮಾಡಿದ್ರೆ ಅದನ್ನು ಈಸಿಯಾಗಿ ರಿಮೂವ್ ಮಾಡೋದಕ್ಕಾಗಲಿ ಅಂಥೇಳಿ ವಿ ಹ್ಯಾವ್ ಡನ್ ದಿಸ್. ಆ್ಯಂಡ್ ದೆನ್ ಪ್ರತಿಯೊಂದು ಲೇಯರು ಕೂಡ ಒನ್ ಅಬೌವ್ ಅನ್ನದರ್ ಅವುಗಳಿಗೆ ಹೆಲ್ಪ್ ಆಗೋ ಥರನೇ ಫಂಕ್ಷನ್ನ ಮಾಡಿದ್ದಾರೆ, ಡಿಸೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಎಸ್, these are all the things regarding OSI model. From tomorrow we shall have a detailed explanation regarding your ಲೇಯರ್ಸ್ಗಳನ್ನ ನೀಟಾಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ until your last, that is ಅಪ್ಲಿಕೇಶನ್ ಲೇಯರ್ವರೆಗೂ ನೀಟಾಗಿ ತಿಳ್ಕೊಂಬಿಟ್ರೆ ದಟ್ ಮೆಜಾರಿಟಿ ಕವರ್ಸ್ ಆಫ್ ದಿಸ್ ಯೂನಿಟ್. ಈ ಯೂನಿಟಲ್ಲಿ ಇರೋವಂಥ ಎಲ್ಲ ಆಸ್ಪೆಕ್ಟ್ಸು ಕೂಡ ಕವರ್ ಆಗುತ್ತೆ. ಸೊ ಮೇಕ್ ಶ್ಯೂರ್ ಅದಷ್ಟನ್ನು ಕೂಡ ನೀಟಾಗಿ ಓದ್ಕೊಳ್ಳೋಣ. ವಿಲ್ ಹ್ಯಾವ್ ಅ ಪ್ರಾಪರ್ ಅಂಡರ್ಸ್ಟ್ಯಾಂಡಿಂಗ್. ಸೊ ದಟ್ಸ್ ಆಲ್ ಫಾರ್ ಟುಡೇ. ಹೋಪ್ ದಿಸ್ ಕ್ಲಾಸ್ ವಾಸ್ ಯೂಸ್ಫುಲ್. ಎಲ್ಲರೂ ಕೂಡ ಚೆನ್ನಾಗಿ ಓದ್ಕೊಳ್ಳಿ, ವೀಡಿಯೋಸ್ನೆಲ್ಲ ಫಾಲೋ ಮಾಡಿ. ಇಟ್ ವಿಲ್ ಹೆಲ್ಪ್ ಯು ಔಟ್. ಥ್ಯಾಂಕ್ ಯು.